ಉಂಟು, ಇತ್ತು. ನಿನಗೆ ಸೇನಾ ಬಲ ಉಂಟು. ಆದ್ರೆ ಒಂದು ಕಡಿಮೆ ಉಂಟು. ಬಲಗೂ ಕಡಿಮೆಯ? ಹೌದು. ಅದು ಯಾವುದು ತಾಯಿ? ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಏನಿದ್ದಾರೆ ಏನು ಬಲ ಹೇಳುದು, ಮುಖ್ಯವಾಗಿ ಎಲ್ಲರಿಗೂ ಬೇಕಾದದ್ದು ದೈವ ಬಲ. ನಮ್ಮಲ್ಲಿ ಇಲ್ವಲ್ಲಪ್ಪ. ಆ ದಾರಿಯಲ್ಲಿ ನಾನೇ ಹೇಳ್ತೇನೆ. ಹೇಗೆ ತಾಯಿ? ಮಗು, ಅರಮನೆಯನ್ನು ಬಿಡು, ಕಾಂತಾರವನ್ನು ಸೇರು. ಹೌದು, ಹಳೆ ಕಾಂತಾರಕ್ಕೆ ನಾನು ಹೋಗಿದ್ದೇನೆ ಮಗ, ಹೊಸ ಕಾಂತಾರಕ್ಕೆ ನೀನು ಹೋಗಿ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಣೆ ಮಾಡು. ಅಲ್ಲಿ ಅವನಿಂದ ವರವನ್ನು ಪಡೆದಂತಾದ್ರೆ ಈ ಪ್ರಪಂಚದಲ್ಲಿ ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಾಯಿ ಆಸೆ ಮಗನ ಇಲ್ಲಿ ಸಕಾಲಕ್ಕೆ ಸರಿಯಾದ ಸಲಹೆಯನ್ನು ಕೊಟ್ಟಿದ್ದೆ. ದೈವ ಬಲದ ಕೊರತೆ ನಮಗೆ ಇದೆ ಎಂದಾದ್ರೆ ಕಾಡನ್ನು ಸೇರ್ತೇನೆ, ತಪಸ್ಸನ್ನು ಆಚರಿಸಿ ವರ ಪಡೆದು ಬರ್ತೇನೆ, ಕಳುಹಿಸಿಕೊಡಪ್ಪ. ಸಲ್ಯಲಾದೆ ಸಲ್ಯಲಾದೆ ಮಾತೆಗೆ ಮನೆಯೋ ವಿಖ್ಯಾತ ಮಜಿದಾನೋ ವಿನಾತನ ಉಳಿದಂತಹ ಬ್ರಹ್ಮನಲ್ಲಿ ಧರೆಯ ಯೋನಿಗಳಿಂದ ಪಾತಾಳದ ಪುರಗಾತ್ಯರಿಂದ ಮೇಲು ಲೋಕವಾಸಿಗಳಾದಂತಹ ದೇವತೆಗಳಿಂದಲೂ ಮೂಲಮೂರ್ತಿಗಳಿಂದಲೂ ಭರಣವಾದಂತಹ ವರವನ್ನು ಪಡೆದೆ. ಆ ಬಳಿಕ ನೇರವಾಗಿ ಶೋಣಿತಾಪುರವನ್ನು ಬಂದು ಸೇರಿದೆ. ಇಲ್ಲಿ ಹಿರಿಯರೆಲ್ಲ ಸೇರಿ ಶೋಣಿತಾಲಗದ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ವರ ಪಡೆದ ದೆಸೆಯಿಂದಲಾಗಿ ಪಾತಾಳ ಭೂತಾಳವನ್ನು ಜಯಿಸಿದ್ದೇನೆ. ಸ್ವರ್ಗಕ್ಕೆ ಹೊರಟಾಗ ಯಾರ ಒಬ್ಬರಲ್ಲ ಇಬ್ಬರಲ್ಲ ಬಹುಮಂದಿಗಳಿದ್ದೀರಿ. ಬಹಳಷ್ಟು ಬಂದಿದ್ದೇವೆ. ಶೋಣಿತದ ಸಭೆಯನ್ನು ಬಂದು ಸೇರಿಕೊಂಡವರು ನಿಮ್ಮನ್ನು ನೋಡುವಾಗ ನಮ್ಮವರ ಹಾಗೆಯೇ ಕಾಣ್ತಾ ಇದ್ದೀರಿ. ನಮ್ಮ ಜಾತಿ ಮಕ್ಕಳು ಅಲ್ವಾ? ಅದಕ್ಕಾಗಿ ಫಲ ಮಾಡಿಕೊಂಡಿದ್ದೇನೆ. ಕುಳಿತುಕೊಳ್ಳುವುದಕ್ಕೆ ಯಥಾಸ್ಥಾನಗಳಲ್ಲಿ ಇಟ್ಟಿದ್ದೇನೆ. ಸಂತೋಷ. ಈವರೆಗೆ ನಿಮ್ಮನ್ನು ನಾನು ನೋಡಿದವರಲ್ಲ. ಎಲ್ಲಿಂದ ಬಂದವರು, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನೀವಿಬ್ಬರು ಒಂದೇ ಊರಿನವರ ಎಲ್ಲ ಬಂದು ಸೇರು. ಮಾಲೆ
ನಾವು ಬೇರೆ ಯಾರಲ್ಲ, ನಿನ್ನ ಜಾತಿಯವನೇ. ಗೊತ್ತಾಯ್ತು. ಸ್ವಜಾತಿ ಬಾಂಧವರು. ಆಹಾ. ಈ ಹಿಂದೆ ಕೋಡಿತಾಪುರದ ಇದೇ ಹಿಡದಲ್ಲಿದ್ದವರು. ಈಗಾಗ ನಮ್ಮನ್ನು ಆಳ್ತಾ ಇದ್ದವರು. ಹೌದು. ಎಷ್ಟೋ ಮಂದಿ ಆಳಿದವರು ಬಾಳಿದವರು. ಹಾಗೆ ನಿಮ್ಗೆ ಹೆಸರೆಲ್ಲ ನನಗೆ ಗೊತ್ತಾಗಲಿಲ್ಲ. ಸಂಕಾಸುರ, ನಾವೇ ಶಂಕಾಸುರ, ಶಂಕಾಸುರ, ಬಿಡಲಾಸುರ, ಕಾಮರಾಸುರ, ಭಿಕ್ಷುರಾಸುರ. ಎಲ್ಲರೂ ರಾಕ್ಷಸರೇ. ಹಾಗಿದ್ರೆ ಈ ಪೀಠವನ್ನು ಬಿಟ್ಟದ್ದು ಯಾಕೆ? ಹೋದದ್ದು ಎಲ್ಲಿಗೆ? ಮಾಡಿದ ಘನಕಾರ್ಯ ಏನು ಹೇಳು? ಹಿರಿಯ ಬರಲು ಕಲ್ಲ ಸುರಲೋಕ ಬರಲುತ್ತ. ಮೊದಲು ನಾವು ಈ ಶೋಣಿತಾಪುರದಲ್ಲಿದ್ದವರೇ ಹೌದು, ಆದ್ರೆ ನಮಗೆ ಇದ್ದಕ್ಕಿದ್ದ ಹಾಗೆ ಒಂದು ಭಯಕ್ಕೆ ಹುಟ್ಟಿತು ಒಡೆಯ. ವಿಶೇಷವಾದ ಆಸೆ. ಆಸೆ ಏನು? ಆಸೆಯನ್ನು ಮೂರು ಲೋಕದಲ್ಲಿಯೂ ನಾವು ಶ್ರೇಷ್ಠರನ್ನೆನಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶ. ಮೂರು ಲೋಕ ನಮ್ಮ ಅಂಕೆಯಲ್ಲಿ ಇರಬೇಕು. ಅದಕ್ಕೆ ಏನು ಮಾಡುವುದು? ಏನು ಮಾಡುವುದು? ನಮ್ಮ ವೈರಿಗಳಾದಂತಹ ದೇವತೆಗಳು ಸ್ವರ್ಗ ಲೋಕದಲ್ಲಿ ಬೇರೆ ಅವರನ್ನೇ ಅಲ್ಲಿಂದ ಬೆಸಗಡಿಸಿದ್ರೆ ನಾಚಲೋಕ ನಮ್ಮ ಅಂಕೆಯಲ್ಲಿ ಇರುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಮ್ಮವರೆಲ್ಲರನ್ನ ಸೇನೆಯನ್ನು ಒಟ್ಟುಗೂಡಿ ಲಗ್ಗೆ ಇಟ್ಟದ್ದೇ ದೇವಲೋಕಕ್ಕೆ. ಹೌದು. ಹೌದು. ಏನಾಯ್ತು ದೇವಲೋಕದಲ್ಲಿ? ಹೋದದ್ದು ಎಷ್ಟದು ದೇವತೆಗಳಿಗೆ ಘನಘೋರವಾದ ಸಂಗ್ರಾಮ ನಡೆಯಿತು. ದೇವತೆಗಳೆಲ್ಲ ಪಲಾಯನ, ಪೀಠ ಬರಿದಾಗಿತ್ತು. ಸಂಕಾಸುರುವಂತಹ ನಾನು ಏರಿ ಕುಳಿತಂತೆ. ಹಾಗಿದ್ರೆ ಇಷ್ಟು ಸಮಯ ಸ್ವರ್ಗದಲ್ಲಿದ್ದು ಈಗ ಇಲ್ಲಿಗೆ ಬಂದದ್ದು ಯಾಕೆ? ಆದ್ರೆ ಹೆಚ್ಚು ಕಾಲ ಸ್ವರ್ಗದಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಭಾಗ್ಯ ನಮಗಿಲ್ಲ. ಇದು ಅಲ್ಲಿಂದ ಬಂದದಲ್ವ? ಸ್ವರ್ಗದಲ್ಲಿ ಯಾಕೆ ನಿಲ್ಲಿಲ್ಲ? ಇರ್ಲಿಲ್ಲ ಅಂತ ಹೇಳಿ ದೇವೇಂದ್ರ ಹಾಕಿ ಸುಮ್ಮನೆ ಇರ್ಲಿಲ್ಲ. ಏನು ಮಾಡಿದ? ಓಡಿ ಹೋದಂತಹ ಸೀದಾ ಹೋದ ವೈಕುಂಠ